ಹಿರಿಯ ಶಾಸಕರ ಸಭೆಯಲ್ಲಿ ಭುಗಿಲೇಳುತ್ತಾ ಬಿಜೆಪಿ ಭಿನ್ನಮತ. ಹಿರಿಯ ಶಾಸಕರ ಸಭೆಗೆ ಗೈರಾಗುವುದಕ್ಕೆ ಬಂಡಾಯಗಾರರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹಿರಿಯ ಶಾಸಕರ ಸಭೆಯನ್ನ ಕರೆದಿದೆ ಬಿಜೆಪಿ. ವಿಧಾನಸೌಧದಲ್ಲಿ ಬಿಜೆಪಿ ಹಿರಿಯ ಶಾಸಕರ ಸಭೆ ನಡೆಯಲಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವ ಭಿನ್ನರಿಂದ ವಿಭಿನ್ನ ನಿರ್ಧಾರ ತಾಳುವಂತ ಸಾಧ್ಯತೆ ಇದೆ. ಸಭೆಗೆ ಗೈರಾಗುವುದಕ್ಕೆ ಬಿಜೆಪಿ ಭಿನ್ನಮತೀಯ ನಾಯಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಭೆಗೆ ಹಾಜರಾದರೆ ವಾಗ್ವಾದ ನಡೆಸುವ ಸಾಧ್ಯತೆಯೂ ಕೂಡ ಇದೆ. ಉಪಚುನಾವಣೆಯ ಸೋಲು, ವಕ್ಫ್ ಹೋರಾಟದ ಬಗ್ಗೆ ತರಾಟೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ವಿಜಯೇಂದ್ರ ತಂಡದಿಂದ ಈಗಾಗಲೇ ಯತ್ನಾಳ್, ಜಾರಕಿಹೊಳಿ ಮತ್ತು ಅರವಿಂದ ಲಿಂಬಾವಳಿ ಅವರು ಪ್ರತ್ಯೇಕಗೊಂಡಿದ್ದಾರೆ. ಅವರು ವಿರೋಧ ಮಾಡುವಂತ ಸಾಧ್ಯತೆ ಇದೆ. ಹಿರಿಯ ಬಿಜೆಪಿ ಶಾಸಕರ ಸಭೆಯಲ್ಲಿ ಹೈಡ್ರಾಮಾ ಸೃಷ್ಟಿಯಾಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹಿರಿಯ ಶಾಸಕರ ಸಭೆಯಲ್ಲಿ ಬಿಜೆಪಿ ಭಿನ್ನಮತ ಭುಗಿಲೇಳುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇರುವಂತ ಸಂದರ್ಭದಲ್ಲಿನೇ ಯಾವ ಕಾರಣಕ್ಕೆ ಭುಗಿಲೇಳುತ್ತೆ ಹಾಗಾದ್ರೆ ಭಿನ್ನಮತ? ಬಹಳ ಪ್ರಮುಖವಾಗಿ ಈ ಮೊದಲಿನಿಂದಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ವಿರೋಧ ಮಾಡಿಕೊಂಡು ಬರ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಬಳಗ. ಇಂತಹ ಸಂದರ್ಭದಲ್ಲಿ ಈಗ ಉಪಚುನಾವಣೆ ಸಂದರ್ಭದಲ್ಲಿ 3ಕ್ಕೆ 3 ಕ್ಷೇತ್ರಗಳನ್ನ ಸೋತು ಬಿಟ್ಟಿದೆ ಬಿಜೆಪಿ. ಹಾಗಾಗಿನೇ ಸಹಜವಾಗಿ ಇದು ಬಂಡಾಯಗಾರರಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಇದರಿಂದ ವಿಜೇಂದ್ರ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ವಕ್ಫ್ ಹೋರಾಟದ ಬಗ್ಗೆ ಒಗ್ಗಟ್ಟಿನ ನಿಲುವು ಬೇಕಾಗಿತ್ತು ಬಿಜೆಪಿ ಕಡೆಯಿಂದ. ಎಲ್ಲೋ ಒಂದ್ ಕಡೆ ಯತ್ನಾಳ ಟೀಮ್ ಒಂದು ಕಡೆ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಅವರ ಒಂದು ಟೀಮ್ ಮತ್ತೊಂದು ಆಗಿದೆ. ಹಾಗಾಗಿನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಭಿನ್ನರು ಇವತ್ತು ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ವಿಜೇಂದ್ರ ಅವರನ್ನ.